ವಾದ ಬೀಜ ಅದನ್ನು ಡಿಟೆಕ್ಟ್ ಮಾಡೋದು ನಮ್ಮ ಹೊಟ್ಟೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಬಿಲೋ 37 ಟೆಂಪರೇಚರ್ ಬಾಡಿ ಮೇಂಟೈನ್ ಮಾಡ್ತಾ ಬರುತ್ತೆ. ನಮ್ಮ ಜ್ವರ ಬಿಟ್ಟು ಬರ್ತಾರೆ, ಹಂದಿ ಜ್ವರ, ಡೆಂಗ್ಯೂ ಜ್ವರ ಇದೆಲ್ಲ ಆ ಜ್ವರಗಳು ಬರಲಿಕ್ಕೆ ಬಿಡಲ್ಲ. ಮತ್ತೆ ಜ್ವರ ಬಂದಮೇಲೆ ಮೈಕೇನು ಮತ್ತೆ ಮಾಂಸಖಂಡ ಶಾಖ ಕ್ಲಿಯರ್ ಮಾಡಲಿಕ್ಕೆ ಮ್ಯಾನ್ ಗಂಡು ಮಕ್ಕಳು ಕೂಡ ಇನ್ಫ್ಯೂಷನ್ ಜಾಸ್ತಿ ಆಗಿದೆ, ಸೆಕ್ಚುಯಲ್ ವೀಕ್ ಇರೋರಿಗೆ ಮತ್ತೆ ನರದೌರ್ಬಲ್ಯ ಪ್ರಾಬ್ಲಮ್ ಅಂತ ಕರಿತೀವಿ. ಮಕ್ಕಳಾಗ್ತಾರಲ್ಲ ಸ್ಪರ್ಮ್ ಕೋಡ್ ಕಮ್ಮಿ ಸ್ಪರ್ಮ್ ವೀಕ್ ಇರೋದು ಯೂಸ್ ಮಾಡೋದು. ಅಂಡ್ ದೆನ್ ವೆಲ್ ಹಾರ್ಟ್ ನಮ್ಮ ಹೃದಯನ ಕಾಪಾಡುವ ಒಂದು ಅದ್ಭುತವಾದಂಥ ಪ್ರಾಡಕ್ಟ್. ಒಂದು ಚಪ್ಪಳ ಕೊಡೋದವ್ರಿಗೆ ಥ್ಯಾಂಕ್ ಯು. ಎಷ್ಟೊತ್ತಿಗೆ ಹೃದಯ ಇದೆ, ಹಾರ್ಟ್ ಇದೆ, ಹಾರ್ಟ್ ಸ್ವಲ್ಪ ಜನ ಹಾರ್ಟ್ ಇಲ್ಲ ಅಂತ ಕೈ ಇರ್ತಾರೆ. ಹಾರ್ಟ್ ಇದೆ ಬಟ್ ಅದು ಬೇರೆಯವ್ರು ಕೊಟ್ಬಿಟ್ಟಿದ್ದಾರೆ. ದಯವಿಟ್ಟು ಬೇರೆಯವ್ರು ಕೊಟ್ಟಿದ್ರೆ ಇಸ್ಕೊಂಡ್ಬಂದು ಅದನ್ನು ಯೂಸ್ ಮಾಡಿ ಕ್ಲೀನ್ ಮಾಡಿ ಮತ್ತೆ ಕೊಡ್ರಿ, ತೊಂದಿಲ್ಲ ಕೊಡ್ಬೋದಾ? ಪ್ರತಿಯೊಬ್ಬರು ಹೃದಯ ಯಾರೆಲ್ಲ ಹೃದಯ ಇದೆ ಅವರೆಲ್ಲರೂ ಕೂಡ ಯೂಸ್ ಮಾಡಲೇಬೇಕಂತ ಅದ್ಭುತವಾದ ಪ್ರಾಡಕ್ಟ್ ವೆಲ್ ಹಾರ್ಟ್. ವೆರಿ ವೆರಿ ಇಂಪಾರ್ಟೆಂಟು. ಯಾಕಂದರೆ ನಮ್ಮ ಹೃದಯ ಯಾವಾಗ ಹೋಗುತ್ತೆ ಗೊತ್ತಿಲ್ಲ. ಇಡೀ ಪ್ರಪಂಚದಲ್ಲಿ ಒಂದು ಕ್ಷಣನೂ ಕೂಡ ವೇಸ್ಟ್ ಮಾಡ್ದೇನೆ ಕಷ್ಟ ಮಾಡುವಂಥ ವಸ್ತು ಯಾವುದು? ಮೊಬೈಲ್, ಹಾರ್ಟ್ ಅಲ್ವಾ? ಅದೇನಾದ್ರು ಕೊಡ್ತೀವಿ ಗಿಫ್ಟು, ಇದನ್ನು ಗಿಫ್ಟ ಕೊಡ್ಬೋದಾ? ಓಕೆ, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ದೆನ್ ನೋವೇದನ ಪೇಯ್ನ್ಗಳಿದೆ, ಹಳೆ ನೋವುಗಳು, ಮಜಲ್ ಪೇಯ್ನು, ಮಂಡಿ ನೋವು, ಪ್ರತಿಯೊಂದು ಪೇಯ್ನ್ಗಳು ಯೂಸ್ ಮಾಡ್ಬೋದು. ಆಮೇಲೆ ಅದು ಜಲ್ಲು ಬರುತ್ತೆ ಮತ್ತು ಟ್ಯಾಬ್ಲೆಟ್ಸ್ ಬರುತ್ತೆ. ಊಟಿಲಿ ಗಾಯಗಳು, ಕೊಟ್ಟಂಥ ಗಾಯ, ಸುಟ್ಟಂಥ ಗಾಯದ ಮತ್ತೆ ಇದು ಕ್ಲಿಯರ್ ಮಾಡೋಂಥದ್ದು. ಆ್ಯಂಡ್ ದೆನ್ ಹೆಲ್ತ್ಗಳಲ್ಲಿ ಆಯುಷ್ ವಾಕ್, ಉಸಿರಾಡ್ತಿದ್ರೆ ಬೀಸಿಂಗ್ ಪ್ರಾಬ್ಲಮ್ ಅಷ್ಟಮ ಕೊಡುವಂಥದ್ದು. ಸೈಡ್ ನೋವು, ಹೆಣ್ಮಕ್ಳದ್ದು PCOS ಬಿಡಿ ಜಾಸ್ತಿ ಆಗ್ತಿರುತ್ತೆ. ಓಕೆ, ಗರ್ಭಕೋಶಗಳಿಗೆ ಗರ್ಭಕೋಶ ಕ್ಯಾನ್ಸರ್ ಸಮಸ್ಯೆಗಳಿಗೆ ಕೊಡುವಂಥದ್ದು. ಆಮೇಲೆ ಥೈರಾಯ್ಡ್ 52 ಕೊಡುವಂಥದ್ದು. ಆ್ಯಂಡ್ ದೆನ್ ಹಾಂಟೆಲ್ ಲಿಕ್ವಿಡ್ ಇಷ್ಟಿಂಗು ರಾಶಿಷನ್ ಆಗ್ತಿರ್ತಾರೆ ಅದಕ್ಕೆ ಕೊಡೋದು. ಆಮೇಲೆ ಪರ್ಸನಲ್ ಕೇರ್ ನಮಗೆ ಎಲ್ಲರಿಗೂ ಬ್ಯೂಟಿ ಇಷ್ಟ ಅಲ್ವಾ? ಯಾವುದಾದ್ರು ಪ್ಯಾಂಟು ಪೇರಲ್ಲಿ ಕೆಮಿಕಲ್ ಯೂಸ್ ಮಾಡಬಾರ್ದು, ನ್ಯಾಚುರಲ್ ಯೂಸ್ ಮಾಡ್ಬೋದಾ? ಡೇ ಪ್ರೊಡಕ್ಷನ್ 8% ಕ್ರೀಮ್ ಅಂತ ಬರುತ್ತೆ, ಮಲ್ಟಿ ಆಸಿಡ್ ಕ್ರೀಮ್ ಅಂತ ಬರುತ್ತೆ. ಚೆನ್ನಾಗಿ ಕಾಡ್ತಾ ಇದೀನಾ? ಮೇಕಪ್ ಮಾಡಿಲ್ಲ, ಅದು ಪ್ರಾಡಕ್ಟ್ ಯೂಸ್ ಮಾಡ್ತಾರೆ. ನೀವು ಹಂಗೆ ಆಗ್ಬೋದಾ? ಯೂಸ್ ಮಾಡಿ ಫಸ್ಟ್ ತುಂಬ ಈಗ ಎಲ್ಲ ತಿಳ್ಕೊಂಡು ಹೋಗಿ. ಸೊ ಇಲ್ಲಿರೋ ಪರ್ಸನಲ್ ಕೇರ್ ಗುಡ್ ಮಾರ್ನಿಂಗಿಂದ ಗುಡ್ ನೈಟ್ ತನಕ ಏನೆಲ್ಲ ಬೇಕು ಅದೆಲ್ಲ ಇದು ಸಿಗುತ್ತೆ. ಓಕೆನಾ? ಕ್ರೀಮ್ ಹಾಕ್ಬಿಡು, ಆಮೇಲೆ ಬಾಡಿ ಲೋಷನ್ ಹಾಕ್ಬಿಡು, ಫೇಸ್ ವಾಶ್ ಹಾಕ್ಬಿಡು, 3 in 1 ಫೇಸ್ ವಾಶು, ಅಲಿವೇರಾ ಫೇಸ್ ವಾಶು, ಆಮೇಲೆ ಪಪಾಯ ಫೇಸ್ ವಾಶ್, ಎಲ್ಲ ಥರ ಕೆಳಗೆ ಹಣ್ಣು ತರಕಾರಿ ಸೊಪ್ಪುಗಳಿಂದ ಮಾಡೋಂಥ ಗಿಡಮೂಲಿಕೆ ಮಾಡೋಂಥ ಎಲ್ಲ ಪರ್ಸನಲ್ ಕೇರ್ಗಳು ಸಿಗುತ್ತೆ. ಹೋಮ್ ಕೇರ್ ಮನೆ ಯೂಸ್ ಮಾಡ್ತೀವಲ್ವಾ, ಪಾತ್ರೆ ವಾಶ್ ಮಾಡೋಕ್ಕೆ, ಬಟ್ಟೆ ವಾಶ್ ಮಾಡೋಕ್ಕೆಲ್ಲ ಇಡೀ ಕೆಮಿಕಲ್ ಇದೆ. ಇದು ಪ್ರೆಸರ್ವೇಟಿವ್ ಕೆಮಿಕಲ್ ಬಿಟ್ಟರೆ ಮಿಕ್ಕಿದ್ದು ನ್ಯಾಚುರಲ್ ಆಗಿ ಮಾಡೋಂಥ ಹೋಮ್ ಕೇರ್ ಪ್ರಾಡಕ್ಟ್ ಸಿಗುತ್ತೆ. ಆ್ಯಂಡ್ ದೆನ್ ಪರ್ಸನಲ್ ಕೇರ್ ಹೊಸ ಬ್ರ್ಯಾಂಡ್ಗಳಿಗೆಲ್ಲ ಅದೇ ಖುಷಿ ಆಗ್ತಾ ಇದೆ. ಎಲ್ಲರೂ ರೈತರ ಮಕ್ಕಳು ಅಂತ ಪ್ರೂವ್ ಮಾಡಬೇಡಿ. ಇದು ಬರಬೇಕು, ಈ ಥರ ಬರಬೇಕು, ಜೋಶವನ್ನು ಇನ್ಬಿಲ್ಟ್ ಬರಬೇಕು, ಓಸಲ್ ಬರಬಾರ್ದು. ಬರೀ ರೈತರು ಅಂದ ತಕ್ಷಣ ಬಂದ್ಬಿಡ್ತು, ಬೇರೆಲ್ಲ ಬರಲ್ಲ. ಓಕೆ, ಬರೀ ನಮ್ಮ ರೈತರಿಗೆ ಸಂಬಂಧಪಟ್ಟಂಥ ಪ್ರಾಡಕ್ಟ್. ಯಾಕೆ ಗೊತ್ತಾ? ಇವತ್ತು ಕೆಮಿಕಲ್ ಹಾಕಿ ಭೂಮಿ ತಾಯಿ ಸತ್ತೋಗ್ಬಿಟ್ಟಿದ್ದಾರೆ. ಭೂಮಿಯಲ್ಲಿ ಹಾಳಾಗಿದೆಯಲ್ಲ, ಯಾಕೆ? ಕೆಮಿಕಲ್. ಹಾಗಾಗಿ ಭೂಮಿನ ಫಲವತ್ತತೆ ಜಾಸ್ತಿ ಮಾಡಲಿಕ್ಕೆ, ಭೂಮಿಲಿ ಬೆಳೆಯುವಂಥ ಗಿಡಗಳ ಬೆಳವಣಿಗೆ ಜಾಸ್ತಿ ಮಾಡಲಿಕ್ಕೆ, ಓಕೆ, ಇಳುವರಿ ಜಾಸ್ತಿ ಮಾಡಲಿಕ್ಕೆ ಯಾವುದೇ ಥರ ಕ್ರಿಮಿಕೀಟಗಳು ಬರಬಾರ್ದು ಎಲ್ಲಕ್ಕೂ ಸಂಬಂಧಪಟ್ಟಂಥ ನಮ್ಮ ಅಗ್ರಿಕಲ್ಚರ್ ಪ್ರಾಡಕ್ಟ್ ಕೂಡ ನಮ್ಮ ಕಂಪ್ನಿ ಸಿಗುತ್ತೆ. ಎಲ್ಲ ನಾನು ತಗೊಳ್ಳಿ. ಅಂದರೆ ಬ್ರ್ಯಾಂಡ್ ನ್ಯೂ ಪ್ರಾಡಕ್ಟ್ ಹೊಸದಾಗಿ ಲಾಂಚ್ ಆಗಿದೆ. ಟರ್ಮರಿಕ್ ಪೌಡರ್ ಆಗ್ಬಿಡು, ಧನ್ಯ ಪೌಡರ್ ಆಗ್ಬಿಡು, ಪಿಂಕ್ ಸಾಲ್ಟ್, ಹಿಮಾಲಯನ್ ಪಿಂಕ್ ಸಾಲ್ಟ್ ಕೂಡ ಲಾಂಚ್ ಆಗಿದೆ. ಹಲೋ ಬ್ಯೂಟಿ, ಹಲೋ ಬ್ಯೂಟಿ ಅಂತ ಯಾರು ಕಳ್ತೀವಿ? ಹೆಣ್ಮಕ್ಳು ಜಾಸ್ತಿ ಮಾಡ್ತೀವಲ್ಲ, ಬಟ್ ಅಲ್ಲಿ ಚಪ್ಪಲ್ ಹೊಡ್ತೀವಿ ಜಾಸ್ತಿ ಹೆಣ್ಮಕ್ಳು ಮಾಡೋದು. ಇದು ಓನ್ಲಿ ಫಾರ್ ಹೆಣ್ಮಕ್ಳಿಗೆ. ಓಕೆ, ಇಡೀ ಭಾರತ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಬ್ಯೂಟಿ ಕೇರ್ ಪ್ರಾಡಕ್ಟ್ನ ಜೀರೋ ಕೆಮಿಕಲ್ ಆಯುರ್ವೇದಿಕಲ್ ಬಿಟ್ಟಿರೋ ಏಕೈಕ ಸಂಸ್ಥೆ ನಮ್ಮದು. ನೀವು ಸಣ್ಣ ಮಕ್ಕಳಿಗೂ ಹಚ್ಬೋದು ಲಿಪ್ಸ್ಟಿಕ್ನ, ಅದು ತಿನ್ಬಿಟ್ರೂ ಪ್ರಾಬ್ಲಮ್ ಆಗಲ್ಲ. ಮೊದಲೆಲ್ಲ ಲಿಪ್ಸ್ಟಿಕ್ ಹಾಕೋದ್ರೆ ಕೆಲಸ ಸ್ವಲ್ಪ ಜನ ಅವ್ರ ಗಂಡಲ್ಲಿ ಜಾಸ್ತಿ ಮಾತಾಡ್ಸಲ್ಲ, ಡಿಸ್ಟರ್ಬ್ ಮಾಡ್ತಾರೆ. ಕೆಮಿಕಲ್ ನಮ್ಮಿಂದ ಅವ್ರು ಆಡುತ್ತೆ ಅಂತ. ಈಗ ಇದನ್ನ ಯಾಕೆ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು, ಜೀರೋ ಕೆಮಿಕಲ್. ಓಕೆ, ಹಲೋ ಬ್ಯೂಟೀಸ್ ಹೊಸದಾಗಿ ಲಾಂಚ್ ಮಾಡಿದ್ರೆ ಹೆಣ್ಮಕ್ಳು ಫುಲ್ ಖುಷಿಯಾಗಿ ಅಚ್ಚೂರಾಗಿ ಎಂಜಾಯ್ ಮಾಡೋದು ಯೂಸ್ ಮಾಡಿ. ಅದೇ ನಮ್ಮ ಈ ಒಂದು ಎಲ್ಲ ಬ್ರ್ಯಾಂಡ್ಗೂ ಕೂಡ ಯಾಕೆ ಚಪ್ಪಳ ಬರ್ತದೆ ಅಂದರೆ, ಈ ಎಲ್ಲ ಬ್ರ್ಯಾಂಡ್ಗೂ ಕೂಡ ಬೆಸ್ಟ್ ವೆಲ್ನೆಸ್ ಬ್ರ್ಯಾಂಡ್ ಇಂಡಿಯಾ ಅಂತ ಅವಾರ್ಡ್ ಸಿಗಿದೆ 2019, 22, 24 ಹಾಗಾಗಿ ಈ ಸರ್ಟಿಫಿಕೇಶನ್ ಪ್ರತಿಯೊಂದು ಕೂಡ. ಓಕೆ, ಸೊ ಸರ್ಟಿಫಿಕೇಶನ್ ಬೇಕಲ್ವಾ? ಬೇಕೋ ಬೇಡವಾ? ಈಗ ಸತ್ತಾಗ ಡೆತ್ ಸರ್ಟಿಫಿಕೇಟ್ ಸಿಗುತ್ತೆ, ಹುಟ್ಟಿದಾಗ ರೆಸ್ಪೆಕ್ಟ್, ಮದುವೆ ಆದಾಗ ಸುಳ್ಳು ಹೇಳ್ತಾರೆ, ಎಷ್ಟು ಜನ ಮಾಡ್ತಾರೆ. ಇದೊಂದು ಇಲ್ಲ, ಸ್ವಲ್ಪ ರೇಟ್ ಇದೆ. ಓಕೆ, ಸರ್ಟಿಫಿಕೇಟ್ ಬೇಕಲ್ವಾ? ಲೀಗಲ್ ಅಂದರೆ ಏನಕ್ಕೆ ಸರ್ಟಿಫಿಕೇಶನು?
ಲೀಗಲ್ ಮ್ಯಾರೇಜಾ? ಹಾಂ, ಲೀಗಲ್ ಇದ್ರೆ ಸರ್ಟಿಫಿಕೇಟ್ ಬೇಕಾದ್ರು ಅದೇ ಥರ ಇದೆಲ್ಲ ಲೀಗಲ್ ಇದೆ ಸರ್. ಎಲ್ಲ ಲೀಗಲ್ ಹತ್ರ 25 30 ದೊಡ್ಡ ದೊಡ್ಡ ಸರ್ಟಿಫಿಕೇಶನ್ ತಗೊಂಡಿರ್ತ ಏಕೈಕ ಒಂದು ಬ್ರ್ಯಾಂಡ್ ಇದು. ಅದರಲ್ಲೂ ಕೂಡ ಆಯುರ್ವೇದಿಕ್ ವಿಷಯಕ್ಕೆ ಬಂದರೆ ಇಡೀ ಭಾರತದಲ್ಲಿ ಅವರ ಇಡೀ ಭಾರತದಲ್ಲಿ ಆಯುರ್ವೇದಿಕಲ್ಲಿ ಫೈನಲ್ ಸರ್ಟಿಫಿಕೇಟ್ ಬಂದ್ಬಿಟ್ಟು ದಟ್ ಇಸ್ ಅವರ್ ಗೌರ್ಮೆಂಟ್ ಆಫ್ ಇಂಡಿಯಾ ಕೊಡುವಂಥ ಸೊ ಸರ್ಟಿಫಿಕೇಶನ್ ತಗೊಂಡ ಕಂಪನಿ. ಸೊ ಇದನ್ನೆಲ್ಲ ಡಿಸೈನ್ ಮಾಡೋದು ಯಾರು ಸರ್? ನಮ್ಮ ದೊಡ್ಡಪ್ಪನ ಇಲ್ಲ, ಸೈಂಟಿಸ್ಟು, ವಿಜ್ಞಾನಿಗಳು, ಸಾಮಾನ್ಯ ವಿಜ್ಞಾನಿಗಳಲ್ಲ. ಈ ಗೂಗಲ್ ಟೈಪ್ ಮಾಡ್ಬೋದು, ಟಾಪ್ 3 ಲಿಸ್ಟಲ್ಲಿ ಬರುವಂಥ ದೊಡ್ಡ ದೊಡ್ಡ ಸೈಂಟಿಸ್ಟು. ಅದರಲ್ಲಿ ಒಬ್ಬರು ಮೈನ್ ಸೈಂಟಿಸ್ಟ್ ಬಂದರೆ ಡಾಕ್ಟರ್ ಡಿ.ವಿ. ಅನಂತನಾರಾಯಣ ಅಂತ. ಇವ್ರಿಗೆ 52 ಸರ್ವಿಸ್ ಇದೆ. ಕೊಡ್ಬೋದು ಅಪ್ಪ. ಇವ್ರಿಗೆ 52 ಇಯರ್ಸ್ ಸರ್ವಿಸ್ ಇದೆ. ಬರೀ ಸರ್ವಿಸ್ ಮಾತ್ರ, ಏಜ್ ಅಲ್ಲ. ಯಾವುದರಲ್ಲಿ? ಫಾರ್ಮಾ ಮತ್ತು ಆಯುರ್ವೇದಿಕಲ್ಲಿ ಅಂತ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿ ಸುಮಾರು 15-20 ಆಯುರ್ವೇದಿಕ್ ಬುಕ್ಸ್ನ ಬರೆದಿದ್ದಾರೆ. ಇವ್ರ ಅಂಡರ್ ಮಾರ್ಕೆಟ್ ಸಿಗುತ್ತಾ? ಸೊ ಆನಲ್ಲಿ ಕೂಡ ಆರ್ಡರ್ ಮಾಡ್ಬೋದು. www.indiashopee.com ಅಲ್ಲಿ ನೋಡಿದ್ರೆ ಅದು ಸಿಗುತ್ತೆ. ಸರ್ ನನಗೆ ಆನ್ಲೈನ್ ಮಾಡಕ್ಕೆ ಬರಲ್ಲ ಸರ್, ನಿಮಗೆ ಯೂಸ್ ಮಾಡಕ್ಕೆ ಬರಲ್ಲ ಮೊಬೈಲ್, ಡೋಂಟ್ ವರಿ. ಸೊ ಆಫ್ಲೈನ್ ಕೂಡ ಸಿಗುತ್ತೆ. ಬ್ಯಾಂಗ್ಳೂರಿಗೆ ಬಂದರೆ ಸುಮಾರು 10-15 ಕಡೆ ಇದೆ. ಇದು ಹಳೆ ಸೈಡು. ಸೊ ರಾಜನಗರ, ಬೀದಾಸಹಳ್ಳಿ, ಕೆಂಗೇರಿ, ಓಕೆ, ಬೊಮ್ಮನಹಳ್ಳಿ ಎಲ್ಲ ಕಡೆ ಸಂಬಂಧಪಟ್ಟ ಸಿಗುತ್ತೆ. ನೀವು ಅಲ್ಲೂ ಕೂಡ ನೀವು ಐಡಿಯಾ ಆದ್ಮೇಲೆ ನೀವು ಮಾಡ್ಕೊಬೋದು. ಆ್ಯಂಡ್ ಬಿಸ್ನೆಸ್ ಪ್ಲಾನ್ ಇದೆಲ್ಲ ಓಕೆ ಸರ್. ಈಗ ಬ್ರ್ಯಾಂಡ್ ಶಾಪ್ ಚೇಂಜ್ ಮಾಡ್ಬೋದಾ? ಚೇಂಜ್ ಮಾಡೋದು ನಮ್ಗೆ ಏನು ಬೆನಿಫಿಟು? ನಮ್ಮ ಇಂಡಿಯನ್ಸ್ಗೆ ಬೆನಿಫಿಟ್ ಇಲ್ಲ ಅಂದ್ರೆ ಏನೂ ಮಾಡಲ್ಲ. ಎಷ್ಟಾರು ನೋವೇ ಬೆನಿಫಿಟ್ ಬೇಕಾ ಬೇಡವಾ? ಹಾಂ, ಓಕೆ. ಏನು ಬೆನಿಫಿಟು? ನೀವು ಹೊರಗಡೆ ತಗೊಂಡ್ರೆ ಏನು ಬೆನಿಫಿಟ್ ನಿಮಗೆ? ಹೊರಗಡೆ ತಗೊಂಡ್ರೆ ಒಂದು ರೂಪಾಯಿ ಆದರೆ ₹1 ನಮಗೆ ಡಿಸ್ಕೌಂಟು ಸಿಗಲ್ಲ. MRP ಕೊಡಬೇಕು. ಎರಡನೇದು ಕೆಮಿಕಲ್ ಪ್ರಾಡಕ್ಟು. ಆಮೇಲೆ ಕಸ್ಟಮರ್ ಆಗಿ ಸಾಯ್ತಂದ್ರೆ ಕಸ್ಟಮರ್ ಸಾಯಿದೆ. ₹1 ಆದಾಯ ಇಲ್ಲ. ಅದೇ ಬ್ರ್ಯಾಂಡೆಡ್ ಶಾಪ್ನ ಚೇಂಜ್ ಮಾಡಿ ರಾಮಣ್ಣ ಭೀಮಣ್ಣಲ್ಲಿ ತಗೊಳ್ಳೋದು ಸ್ಟಾಪ್ ಮಾಡಿ ಅದನ್ನೇ ಇಲ್ಲಿ ತಗೊಳ್ಳೋ ಮೂಲಕ ವಂಡರ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿ ಬೆಳಿಬೋದು. ಆದ್ರೆ ಹಾಂ, ಓಕೆ ಸರ್. ಇನ್ಕಮ್ ಹೆಂಗೆ ಕೊಡ್ತಾರೆ? ಇದು ಇನ್ಕಮ್ ನಿಮಗೆ ಇಲ್ಲಿ ತಿಂಗಳು ಬರಲ್ಲ, ವರ್ಷ ಬರಲ್ಲ. ಕಪ್ಪಡ ಕೊಡ್ಬೋದಾ? ಓಕೆ, ವಾರ ಬರುತ್ತೆ, ತಿಂಗಳು ಬರುತ್ತೆ. ತಿಂಗಳಿಗೆ ಒಂದೇ ಒಂದು ಇನ್ಕಮ್ ಬರುತ್ತೆ. ಒಂದ್ಸಲ ಒಂದೇ ಕಡೆ ಬರುತ್ತೆ, 100 ಕಡೆ ಹೋಗುತ್ತೆ. ಎಷ್ಟನ್ನು? ಹಾಂ, ಇಲ್ಲಿ ಒಂದೇ ಒಂದ್ಸಲ ಇಟ್ಟರೆ 12,000 ಇನ್ಕಮ್ ತಗೋಬೋದು. ಆದ್ರೆ ಹಾಂ, ಓಕೆ, 12,000 ಇನ್ಕಮ್ ಹೇಳೋಕ್ಕಾಗಲ್ಲ. ಒಂದು 2,000 ಇನ್ಕಮ್ ಹೇಳ್ತಾ ಬರ್ತೀವಿ. ಇಲ್ಲಿ ವೀಕ್ಲಿ ಪೇ ಮಾಡ್ತೀವಿ. ವೀಕ್ಲಿ ವಾರ ಇನ್ಕಮ್ ಬರುತ್ತೆ. ಸಾಟರ್ಡೆ ಕಟಪ್ ಆಗುತ್ತೆ. ನೆಕ್ಸ್ಟ್ ಬುಧವಾರಕ್ಕೆ ನಿಮ್ಮ ಅಕೌಂಟ್ಗೆ ದುಡ್ಡು ಬರುತ್ತೆ. ಹೇಗೆ ಸರ್ ಇನ್ಕಮ್ ಹೇಗೆ ಕೊಡ್ತಾರೆ? ಎಕ್ಸಾಂಪಲ್ ನಿಮಗೆ BB ಅಂತ ಕಲಿತು ಬಿಸ್ನೆಸ್ ಪ್ಲಾನು ಅರ್ಥ ಆಗಿಲ್ಲ ಅಂದರೆ ದೊಡ್ಡ ಅಮೌಂಟಲ್ಲಿ ಲೆಕ್ಕಾಗಿ ಒಂದು 10,000 BB 10,000 BBಗೆ 7,500 BB ಅಂತ ಕರಿತೀವಿ. 10,000 ರೂಪಾಯಿಗೆ ಇಲ್ಲಿ 2 ಬಿಸ್ನೆಸ್ ಸೆಂಟರ್ ಕೊಡ್ತಾರೆ, ಲೆಫ್ಟ್ ಮತ್ತು ರೈಟ್ ಅಂತ. ಸೊ 12% ಇನ್ಕಮ್ನ ಕೊಡ್ತಾ ಹೋಗ್ತಾರೆ. ಹೆಚ್ಚಿನ ಮಾಹಿತಿ ನಮ್ಮ ಸೈಟಲ್ಲಿ ಕೇಳ್ತಾರೆ. ಎಕ್ಸಾಂಪಲು ಇಲ್ಲೊಬ್ರು ವ್ಯಕ್ತಿ ಇದ್ದಾರೆ, ಯಾರು ಹೊಸಬಿದ್ರಲ್ಲಿ ಹೆಸರಿಗೆ ಹೊಸಬ್ರು ಹ್ಯಾಂಡಲ್ ಮಾಡ್ಬೋದಾ ಸರ್? ನಿಮ್ಮ ಹೆಸರು ಕೃಷ್ಣಮೂರ್ತಿ ಸರ್. ಓಕೆ, ಕೃಷ್ಣಮೂರ್ತಿ ಸರ್ ಇದ್ದಾರೆ. ಇವು ಅಂದರೆ ಕೃಷ್ಣಮೂರ್ತಿ ಸರ್ ಅವರು ಯಾವ್ದು ಬೇಕು ಈ ಒಂದು 150 ಪ್ರಾಡಕ್ಟ್ ಯಾವ್ದು ಇಷ್ಟ ಬಂದ್ರೆ ಪ್ರಾಡಕ್ಟ್ನ ಒಂದು 10,000 ರೂಪಾಯಿ ತೊಗೊಂಡಿದ್ದಾರೆ, ಮನೆ ಯೂಸ್ ಮಾಡಿದ್ದಾರೆ. ಅವ್ರ ಖುಷಿ ಸಂತೋಷನ ಸಾವಿರಾರು ಫ್ರೆಂಡ್ಸ್ ಎಲ್ಲರೂ ಬೇಡ, ಲೈಫಲ್ಲಿ ಇಬ್ಬರಿಗೆ ಎಷ್ಟು ಇದೆ? ಇಬ್ಬರಿಗೆ ಸೇರಿ ಇದ್ದಾರೆ ಇಲ್ವೋ? ಇರ್ತಾರ ಇಲ್ವೋ? ನಮ್ಮ ಮಾತು ಕೇಳ್ತಾರೆ ಕೇಳಲ್ವೋ? ಸತ್ತಾಗ ಹೊತ್ಕೊಂಡು ನಾಟ್ಯ ಬರ್ತಾರಾ? ಬಲ್ವಾ? ಬದುಕಿದಾಗ ಉದ್ಧಾರ ಇಬ್ಬರು ಬರಲ್ವಾ? ಇಬ್ಬರ ಉದ್ಧಾರ ಆಗೋ ಇಬ್ಬರಿಗೆ ಅವಕಾಶನ ಕೊಡ್ರಿ, ತಿಳಿಸ್ಕೊಡ್ರಿ. ಪಶ್ಚಿಮದಲ್ಲಿ ಕೃಷ್ಣಮೂರ್ತಿ ಸರ್ ಅರವಿಂದ್ ಮತ್ತೆ ಬಾಲದಲ್ಲಿ ಇದ್ರ ಬಗ್ಗೆ ಮಾಹಿತಿನ ಕೊಡಿಸ್ಬೇಕು, ಕೊಡಬಾರ್ದು, ಕೊಡೋಕ್ಕಂತ ನಾವಿರ್ತೀವಿ. ಕೊಟ್ಟ ತಕ್ಷಣ ಅವರು ಕೂಡ 10,000 ರೂಪಾಯಿ ಲಾಗಿನ್ ಆದರು. ನಿಮಗೆ ಯಾವ ಇನ್ಕಮ್ ಫಸ್ಟ್ ವೀಕ್ ಇನ್ಕಮ್ ನಿಮಗೆ ಎಷ್ಟು? 1,200 ರೂಪಾಯಿ ಫಸ್ಟ್ ವೀಕ್ ಇನ್ಕಮ್ ಬರುತ್ತೆ. ಥ್ಯಾಂಕ್ ಯು. ಕೆಲವರು 1,200 ರೂಪಾಯಿ ತಗೊಳ್ಳೋದು ಇಷ್ಟೆಲ್ಲ ತಿಳಿಸ್ಕೊಂಡ್ರ ನೀವು? ಫಸ್ಟ್ ಸ್ಟೆಪ್ ಈಸ್ ಬೆಸ್ಟ್ ಸ್ಟೆಪ್ ಅಲ್ವಾ? ಈಗ 18 ಬೆಟ್ಟು 10 ಏನು ದರ್ಶನ ಆಗುತ್ತೆ? 50% ದರ್ಶನ ಆಗುತ್ತೆ. ಅಲ್ಲ ಒಂದೇ ಸಲ ಆಗ್ಬಿಡ್ತೀರಾ? ಸ್ಟೆಪ್ ಬೈ ಸ್ಟೆಪ್ ಹೋಗಲ್ಲ. ಫಸ್ಟ್ ಇನ್ಕಮ್, ಸೆಕೆಂಡ್ ಇನ್ಕಮ್ ಡೂಪ್ಲಿಕೇಶನ್ ಆಗುತ್ತೆ. ಅವ್ರ ಕಡೆಯಿಂದ ಹೀಗೆ ಕೃಷ್ಣಮೂರ್ತಿ ಕೆಲಸ ಮುಗೀತು. ಅರವಿಂದ ಒಂದು ಬಾಲು ಸಪೋರ್ಟ್ ಮಾಡ್ತಾರೆ, ಅವ್ರ ಕಡೆ ಟೀಮ್ ಬರುತ್ತೆ. ನೆಕ್ಸ್ಟ್ ವೀಕ್ ಇನ್ಕಮ್ ನಿಮ್ಮದು 40,000 ಮೇಂಟೈನ್ ಮಾಡಿ ಮ್ಯಾಚ್ ಮಾಡಿ ನಿಮಗೆ 4,000 ರೂಪಾಯಿ ಇನ್ಕಮ್ ಬರುತ್ತೆ. ಅದು ನೆಕ್ಸ್ಟ್ ವೀಕಲ್ಲಿ 80,000 ಮತ್ತು 60,000 ಬರುತ್ತೆ. 60,000 ಮ್ಯಾಚ್ ಮಾಡ್ತಾರೆ. ಓಕೆ, ಆವಾಗ ಇನ್ಕಮ್ 7,000. ನೆಕ್ಸ್ಟ್ ವೀಕಲ್ಲಿ 20,000 ಕ್ಯಾರಿ ಮಾಡಾಗುತ್ತೆ. ಅದು ನೆಕ್ಸ್ಟ್ ವೀಕಲ್ಲಿ 20,000, ಈ 80,000 ಈ ಕಡೆ 1,00,000 ಮ್ಯಾಚ್ ಮಾಡಿದ್ದೀವಿ. ಆವಾಗ ಇನ್ಕಮ್
ಸೊ 12,000 ರೂಪಾಯಿ ಇನ್ಕಮ್ ಬರುತ್ತೆ. ಇದೇ ತರ ಕೊಡಿ ಓದಿವನ್. ಸೊ ಇವು ಅಂದ್ರೆ ನಮ್ಮ ಕೃಷ್ಣಮೂರ್ತಿ ಲೆಫ್ಟ್ ಅಲ್ಲಿ 7 ಲಕ್ಷ ಫ್ರೀ ಬಂತು. ಮ್ಯಾಚ್ ಆದ್ಮೇಲೆ ನಿಮಗೆ ಆವಾದ ಇನ್ಕಮ್ 30,000 ರೂಪಾಯಿ. 30,000 ರೂಪಾಯಿ ಬಂದಾಗ ಕಂಪನಿಗೆ ಆಕ್ಸಿಡೆಂಟ್ ಬೆನಿಫಿಟ್ ಅಂತ ADP ಫಂಡ್ ಅಂತ 3 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಫಂಡ್ ಕೂಡ ಕೊಡ್ತಾರೆ ಕಂಪನಿ. 6 ಲಕ್ಷ ಬಿ ಮ್ಯಾಚಿಂಗ್ ಆದ್ರೆ 75,000 ಇನ್ಕಮ್ ಆವಾಗ 12 ಲಕ್ಷ ಬಿ ಮ್ಯಾಚಿಂಗ್ ಆದ್ರೆ 1.5 ಲಕ್ಷ ಇನ್ಕಮ್ 20 ಲಕ್ಷ ಬರುತ್ತೆ. ಬಿ ಮ್ಯಾಚಿಂಗ್ ಆದ್ರೆ 7,40,000 ರೂಪಾಯಿ ಪರ್ ವೀಕ್ ಇನ್ಕಮ್ ನ ಕೊಡಬೇಕು. ಕೊಡಲ್ಲ ಯಾಕೆ? ಒಂದು ಲಿಮಿಟ್ ಬೇಕಲ್ವಾ? ನೋಡಿ ಈ ಒಂದು ಆಲ್ಗೆ ಲಿಮಿಟಾ ಸಿಲಿಂಗಲ್ಲಿ ಅದಿಲ್ಲದೆ ಏನಾಗುತ್ತೆ? ಮಳೆ ಬರುತ್ತೆ, ಗಾಳಿ ಬರುತ್ತೆ, ಲಿಮಿಟ್ ಬೇಕಲ್ವಾ? ಹಾಗಾಗಿ ಎಷ್ಟೇ ಬಿಸ್ನೆಸ್ ಆದ್ರೂ ಕೂಡ 1 ವಾರಕ್ಕೆ ಮ್ಯಾಕ್ಸಿಮಮ್ ಅಂದ್ರೆ ಓಕೆ 17 ಲಕ್ಷ ಫೀ ಮ್ಯಾಚಿಂಗ್ ಮಾಡಿ ಪರ್ ವೀಕ್ ಇನ್ಕಮ್ ವಾರ ನಿಮ್ಮ ಮನೆಗೆ ಬಾಗಿಲಿಗೆ ನಿಮ್ಮ ಅಕೌಂಟ್ಗೆ ಪರ್ ವೀಕ್ ಇನ್ಕಮ್ 2,10,000 ರೂಪೀಸ್. ವಾರಕ್ಕೆ 7 ಲಕ್ಷ, ತಿಂಗಳು 8 ಲಕ್ಷ ರೂಪಾಯಿ ತಗೊಳ್ಳಿದ್ದಾರೆ ಈ ಕಂಪನಿ. 6 ರಿಂದ 7 ಸಾವಿರ ಜನ ಇದ್ದಾರೆ. ಗುಡ್ಡಿಸರ್ ಇವತ್ತು ಕೂಡ ಅಂತ ಒಂದು ವ್ಯಕ್ತಿಗಳನ್ನು ನೋಡ್ಬೋದು. ಲಾಸ್ಟ್ ಕಡೆ ತಾಳ್ಮೇರಿ ಸೊ ವೀಕ್ ಇನ್ಕಮ್ ತಗೋದು. ಆ್ಯಂಡ್ ಒಂದು ಕ್ವಶನ್ ಬರ್ತೀನಿ ಸರ್, ಇಷ್ಟೆಲ್ಲ ಓಕೆ ಚೆನ್ನಾಗಿದೆ, ಇನ್ಕಮ್ ಚೆನ್ನಾಗಿದೆ, ಪ್ರಾಡಕ್ಟ್ ಚೆನ್ನಾಗಿದೆ, ಲೈಫ್ ಸೂಪರ್ ಆಗಿದೆ, ಎಲ್ಲ ಓಕೆ ಮಾಡೋಣ. ಬಟ್ ಇನ್ಕಮ್ ಎಲ್ಲಿಂದ ಬರುತ್ತೆ? ಕಂಪ್ನಿಗೆ ಲಾಭ ಎಲ್ಲಿಗಂಟ ಕೊಡ್ತಾರೆ? ಏನು ಕೊಡ್ತಾರೆ? ಅದೇ ಒಂದು ಕ್ವಶನ್. ಇದೆಯಾ ಕ್ವಶನ್? ಇದೆಯಾ ಅಲ್ವಾ? ಮಾತಾಡಿ ದುಡ್ಬೇಡವಾ? ಓಕೆ ಮಾತಾಡಿ. ಸೊ ಇದಕ್ಕೆ ಆನ್ಸರ್ ಸಿಗಬೇಕು ಅಂದ್ರೆ ಸ್ವಲ್ಪ ಇದೆ. ಈಗ ಹೊರಗಡೆ ಹೇಳ್ತಾರೆ ಮಾರ್ಕೆಟಿಂಗ್ ಯಾವುದು? ಹೊರಗಡೆ ಪ್ರಪಂಚದಲ್ಲಿ ಹೇಳ್ತಿರೋದು ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಂದ್ರೆ ಕನ್ನಡದಲ್ಲಿ ಸಾಂಪ್ರದಾಯಿಕ ಮಾರುಕಟ್ಟೆ ಅಂದ್ರೆ ಏನಪ್ಪ ಅಂದ್ರೆ ಯಾವುದೋ ಒಂದು ವಸ್ತು ಮ್ಯಾನುಫ್ಯಾಕ್ಚರ್ ಇಂದ ಡೈರೆಕ್ಟ್ ಕಸ್ಟಮರ್ಗೆ ಬರಲ್ಲ. ಬರ್ತಾ ಡೈರೆಕ್ಟಾಗಿ ಮೈಸೂರು ಸ್ಯಾಂಡಲ್ ಸೋಪ್ ನಿಮ್ಮ ಮನೆ ನೀವು ಹೋಗಿ ತಗೊಂಡ್ಬಂದ್ರೆ ಫ್ಯಾಕ್ಟ್ರಿ ಹೋಗಿ ನೀವು ತಗೊಳ್ಳೋದಲ್ಲಿ ಪಕ್ಕದ ಮನೆ ಅಂಗಡಿ ನೋಡಿ ಡೈರೆಕ್ಟಾಗಿ ಯಾವುದು ಬರಲ್ಲ. ನೀವು ತಗೊಳ್ಳೋದು MRP ತಗೋತೀರಾ. ಒಂದು ಸೋಪು 50 ರೂಪಾಯಿ ಇದೆ ನೀವು ತಗೊಳ್ಳೋದ್ರೆ ಅದು ತಯಾರು ಮಾಡೋಕ್ಕಾಗುತ್ತೆ ಎಷ್ಟು? ಬರೀ 10 ರೂಪಾಯಿ. ಈ 40 ರೂಪಾಯಿ ಎಲ್ಲೋಯ್ತು ಗೊತ್ತಿಲ್ಲ, ಎಲ್ಲೆಲ್ಲೋಯ್ತು ನೋಡಿ. ಡೈರೆಕ್ಟಾಗಿ ಬರಲ್ಲ ಟ್ರೆಡಿಷನಲ್ ಮಾರ್ಕೆಟಿಂಗಲ್ಲಿ. ನೋಡಿ ಮ್ಯಾನುಫ್ಯಾಕ್ಚರಿಂಗ್ ಇಂದ ನೋಡಿ C&F ಏಜೆಂಟು, ಸಾರಿ ಸೂಪರ್ ಸ್ಟಾಕಿಸ್ಟು, ಹೋಲ್ಸೇಲರು, ರೀಟೇಲರು, ಮಧ್ಯವರ್ತಿಗಳು ಬರ್ತಾರೆ. ಜನ ತೋರ್ಸೋರು ಬೇಕಲ್ಲ ಯಾರು? ನಾನು ತೋರಿಸ್ತಾರ ಜನ ನಾನು ಯಾರು ಅಂತ ಗೊತ್ತಿಲ್ವೇ? ಯಾರು ತೋರಿಸ್ಬೇಕಲ್ಲ? ಸೆಲೆಬ್ರಿಟಿ ಕೊಡ್ಬೋದು. ಅವ್ರಿಗೆ ಸುಮ್ಮನೆ ಕೊಡ್ತಾರ, ಅವರು ಕೂಡ ದುಡ್ಡು ಹೋಗುತ್ತೆ. ಸೊ ಹಾಗಾಗಿ ಮಧ್ಯವರ್ತಿಗಳೆಲ್ಲ ಸೇರಿ ಅಲ್ಲಿಗೆ ಏನಾಗುತ್ತೆ 10 ರೂಪಾಯಿ ಅಂತ ಪ್ರಾಡಕ್ಟ್ ಎಷ್ಟಾಗುತ್ತೆ? 50 ರೂಪಾಯಿ ಆಗುತ್ತೆ. 40 ರೂಪಾಯಿ ಯಾರು ತಿಂತಾ ಇದ್ದಾರೆ? ಮಧ್ಯವರ್ತಿಗಳು, ದಳ್ಳಾಳಿಗಳು, ಬೀಜಗಳು ತಿಂತಾರೆ. ಯಾವ ಮಾರ್ಕೆಟಿಂಗ್ ಇದು? ಸಾಂಪ್ರದಾಯಿಕ ಮಾರುಕಟ್ಟೆ. ಅದಕ್ಕೆ ಅಮೆರಿಕ ಗೌರ್ಮೆಂಟ್ ಸುಮಾರು 1920 ಸುಮಾರು 100 ವರ್ಷ ಹಿಂದೆ ಒಂದು ಸಿಸ್ಟಮ್ ತಗೊಂಡ್ಬಂದ್ರು. ಆ ಸಿಸ್ಟಮ್ ಇಡೀ ಪ್ರಪಂಚದಲ್ಲಿ ನಾನು ಅವರ್ ಹೇಳಂಗೆ ವರ್ಲ್ಡ್ ಫೇಮಸ್ ಒಂದು ದೊಡ್ಡ ಇಂಡಸ್ಟ್ರಿ ಕಟ್ಟಿದೆ. ಅದು ದಟ್ ಈಸ್ ಅವರ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಇದು ಏನಾಗುತ್ತೆ ಅಂದ್ರೆ ಮ್ಯಾನುಫ್ಯಾಕ್ಚರ್ ಅಂತ ಒಂದು ಪದಾರ್ಥ ನೇರವಾಗಿ ಗ್ರಾಹಕರು ಬರುತ್ತೆ. ಥ್ರೂ ಕನ್ಸ್ಯೂಮರ್, ಜನರಿಂದ ಜನರಿಗೆ ಬರುತ್ತೆ. ನಿಮ್ಮಿಂದ ಕೃಷ್ಣಮೂರ್ತಿ ಸರ್ ಫ್ರೆಂಡು ಜನರಿಗೆ ಕರೆದಾಗಿ ಹೋಗ್ತಾ ಕರೀತಾ ಇರುತ್ತೆ. ಸೊ ಅಲ್ಲಿಂದ ಡೈರೆಕ್ಟ್ ಆಗಿ ವರ್ಲ್ಡ್ ಆಫ್ ಮೌತ್ ಅಡ್ವರ್ಟೈಸ್ಮೆಂಟ್ ಆಗುತ್ತೆ. ಇಲ್ಲೇನಾಗುತ್ತೆ ಅಂದ್ರೆ ಅಲ್ಲಿ ಮಧ್ಯವರ್ತಿಗಳು ಯಾರು ಬರಲ್ಲ. ಆ ಮಧ್ಯವರ್ತಿಗೆ ಹೋಗುವಂತ 40-60% ಅಮೌಂಟು ಯಾರು ಬರುತ್ತೆ? ನಾವು ಬರ್ತೀವಿ. ನಾವೇ ಸೆಲೆಬ್ರಿಟಿ, ನಾವೇ ಸಾಕಿಷ್ಟು, ನಾವೇ ಸೂಪರ್ ಎಲ್ಲ ನಾವೇ ಆಗಿರ್ತೀವಿ. ಅದನ್ನು ನಾವು ಹಂಚ್ಕೋಬೋದಾ? ಹಾಗೆ ಶ್ರೀಮಂತ ಮಾಡೋಣ, ನಾವು ಕೊಟ್ಟು ಶ್ರೀಮಂತರಾಗೋಣ. ಆಗೋಣ. ಥ್ಯಾಂಕ್ ಯು. ಸೊ ಹೌ ಮಚ್ ನೋಡಿ ಎಷ್ಟೋ ಇದೊಂದು ರಿಪೋರ್ಟ್ ಬಂದ್ಬಿಟ್ಟು 2014-15 ಸುಮಾರು 10 ವರ್ಷಗಳಿಂದ ಒಂದು ರಿಪೋರ್ಟ್ನ ಕೊಡ್ತಾರೆ. ಎಲ್ಲ ಕಂಪ್ನಿಗಳು ಎಷ್ಟೆಷ್ಟು ಲಾಭ ಮಾಡ್ತಾರೆ, ಎಷ್ಟೆಷ್ಟು ದುಡ್ಡು ಮೀಡಿಯೇಟ್ ಹೋಗುತ್ತೆ ಅಂತ. ಎಕ್ಸಾಂಪಲ್ ಕೋಲ್ಗೇಟ್ ತಗೋಣ, 4ನೇದು ನೋಡಿ. ಅವರ ಒಂದು ಲಾಭ 3,981 ಕೋಟಿ ಲಾಭ, ಸಾರಿ ಒಂದು ಟರ್ನ್ ಓವರ್ ಮಾಡಿರ್ತಾರೆ. ಎಷ್ಟು? 3,981 ಟರ್ನ್ ಓವರ್ ಮಾಡಿದಾಗ ಅವ್ರು ಸಿಗೋ ಲಾಭ ಎಷ್ಟು? ಬರೀ 1,597 ಕೋಟಿ ಅವ್ರ ಸೇವಿಂಗ್ಸ್ ಆಗುತ್ತೆ. ಮಿಕ್ಕಿದೆಲ್ಲೋಯ್ತು? ಮಿಕ್ಕಿದ್ನ ಮಧ್ಯವರ್ತಿಗಳು ತಿಂತಾ ಇರ್ತಾರೆ. ಆ ದುಡ್ಡನ್ನ ನಾವು ಸೇವ್ ಮಾಡ್ತಾ ಇರೋದು ನಮ್ಮ ಇಂಡಸ್ಟ್ರಿಲಿ. ಆ ದುಡ್ಡು ಇಲ್ಲಿ ನಮಗೆ ಬರುತ್ತೆ, ನಮ್ಮ ನಿಮಗೆ ಬರುತ್ತೆ. ಅರೆ ನೆಕ್ಸ್ಟ್. ಸೊ ಇಷ್ಟೆಲ್ಲ ಹೇಳಿ ಸರ್, ಇದನ್ನ ಪ್ರೆಸೆಂಟ್ ಮಾಡ್ತಾ ಕಂಪನಿ ಯಾವುದು? ಒಬ್ಬರು ಸಂಸ್ಥೆ ಬೇಕಲ್ವಾ? ಸ್ನೇಹಿತರೆ ತುಂಬಾ ಖುಷಿ ಆಗುತ್ತೆ ಆ ಒಂದು ಸಂಸ್ಥೆ ಬಗ್ಗೆ ಹೇಳಿಕೆ. ಇಂಡಿಯಾ ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿಯಲ್ಲಿ ಇಂಡಿಯಾದಲ್ಲಿ ನೀವು ಗೂಗಲ್ ಟೈಪ್ ಮಾಡಿದ್ರೆ 10 ಕಂಪ್ನಿ ಲೀಗಲ್ ಕಂಪ್ನಿ ಬರ್ತವೆ, ಕಾನೂನು ಬದ್ಧವಾಗಿ ಇರುವಂತ ಕಂಪ್ನಿ. ಟಾಪ್ 10 ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿ ಇಂಡಿಯಾ ಅಂತ ಟೈಪ್ ಮಾಡಿದ್ರೆ ನೀವು ಗೂಗಲ್ ಅಲ್ಲಿ ಬರುತ್ತೆ.
10 ಕಂಪನಿ, ಆ 10 ಕಂಪನಿಲಿ ಇಂಡಿಯಾ ನಂಬರ್ 1 ಡೈರೆಕ್ಟರ್ ಅಂತ ಕರೀತೀವಿ. ದಟ್ ಈಸ್ ಅವರ್ ನಮ್ಮ ಇಂಡಿಯನ್ ಫ್ಲಾಗ್ಗೆ ಗೌರವ ಬಿಟ್ಟರೆ ನೆಕ್ಸ್ಟ್ ಸಿಗೋದು ಯಮನಗರನಿಗೆ ಕೋಟ್ಯಾಂತರ ಜನ ಕೋಟ್ಯಾಧಿಪತಿ ಆಗಿದ್ದಾರೆ. ಕೋಟ್ಯಾಂತರ ಜನ ಕೋಟ್ಯಾಧಿಪತಿ ಮಾಡುವಂಥ ಅದ್ಭುತವಾದ ಒಂದು ವರ್ಟಿಕಲ್ ಕಂಪನಿ ನಮ್ಮ ಕಂಪ್ನಿಯಲ್ಲಿ MLF ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಕಂಪ್ನಿ ಹೆಡ್ ಆಫೀಸ್ ಚೆನ್ನೈ ಇದೆ, ಬ್ರಾಂಚ್ ಆಫೀಸ್ ಬೆಂಗಳೂರು ಜಯನಗರ ಇದೆ. ಓಕೆ, ಕಂಪನಿ ಬ್ರಾಂಚ್ ಆಫೀಸ್ ಡೆಲ್ಲಿ ಇದೆ. ಜೀರೋ ಡೆಬಿಟ್ ಕಂಪನಿ, ನಮ್ಮ ಕಂಪ್ನಿ ಮೇಲೆ ₹1 ಸಾಲ ಕೊಡಿಲ್ಲ. ಕಂಪ್ನಿ ಪ್ಯೂರ್ ಲೀಗಲ್ ಇನ್ ಇಂಡಿಯಾ, ಫಾರಿನ್ ಫೈನಾನ್ಸ್ 15 ಮೆಂಬರ್ಸ್ ಇದೆ. ಮೆಂಬರ್ಸ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಇಂಡಸ್ಟ್ರಿ ತಗೋತೀವಿ. ಸೊ ಪ್ಯೂರ್ ಲೀಗಲ್ ಕಂಪನಿ. ಓಕೆ, ಇದೆಲ್ಲ ಸರ್ಟಿಫಿಕೇಶನ್ ಈ ಗೂಗಲ್ ಒಳಗೆ ಸಿಗುತ್ತೆ. ಪ್ರತಿಯೊಂದು ಸರ್ಟಿಫಿಕೇಶನ್ ಕೂಡ ಕಂಪ್ನಿ ತಗೊಂಡಿದೆ. ಸೊ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಸರ್ಟಿಫಿಕೇಶನ್ ಕಂಪ್ನಿ ಸ್ಕಿಲ್ ಇಂಡಿಯಾ ಕಡೆಯಿಂದ ಕಂಪನಿ. ಓಕೆ, ಡೋಂಟ್ ಚೇಂಜ್ ಯುವರ್ ಹ್ಯಾಬಿಟ್ಸ್, ಜಸ್ಟ್ ಚೇಂಜ್ ಯುವರ್ ಶಾಪ್ ಅಂಡ್ ಬ್ರ್ಯಾಂಡ್. ಮಾಡ್ಬೋದಾ? ಓಕೆ, ಥ್ಯಾಂಕ್ ಯು. ಆ್ಯಂಡ್ ನೋ ಸೀರಿಯಸ್ ಕ್ವಶನ್ಸ್. ಏನಪ್ಪ ಅಂದರೆ, ನಾವೆಲ್ಲರೂ ಏನಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ? ಫ್ಯಾಮಿಲಿ ಸಾಕಲ್ಲ ಹೆಸರು ಏನಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ? ಎಲ್ರಿಗೂ ಫ್ಯಾಮಿಲಿ ಇದೆಯಾ? ಇದೆಯಾ? ಯಾರು 2 ಫ್ಯಾಮಿಲಿ ಅಂತ ಇದೆಯಾ? ಹೇಳ್ಬೋದು. ಯಾಕೆ 2 ಫ್ಯಾಮಿಲಿ? ಇದು 2 ಫ್ಯಾಮಿಲಿ ಯಾಕೆ ಹೇಳ್ತಾ ಇದ್ದೀರಾ? 2 ಫ್ಯಾಮಿಲಿ ಇಲ್ವಾ? ಎಷ್ಟಕ್ಕೆ 2 ಫ್ಯಾಮಿಲಿ ಇಲ್ಲ? ಎಷ್ಟರ ತಂದೆ ತಾಯಿ ಜೊತೆ ಸಾಕ್ತಾ ಇಲ್ಲ? ಎಷ್ಟರ ತಂದೆ ತಾಯಿ ಜೊತೆ ಸಾಕ್ತಾ ಇಲ್ಲ? ಜೊತೆಯಲ್ಲಿ ಸಾಕ್ತಾ ಇಲ್ಲ? ಅದಕ್ಕೆ ಕೈ ಹಾಕ್ತೀರಾ? 2 ಫ್ಯಾಮಿಲಿ ಅಂದರೆ ತಂದೆ ತಾಯಿ ಒಂದು ಫ್ಯಾಮಿಲಿ, ಹೆಂಡತಿ ಮಕ್ಕಳು ಒಂದು ಫ್ಯಾಮಿಲಿ. ತಿಳ್ಕೊಂಡ್ರೆ ನೀವು ನೋಡಿ ಚೆನ್ನಾಗಿದೆ. ಎಲ್ಲರೂ ಫ್ಯಾಮಿಲಿ ಇದೆಯಾ? ದುಡಿತಾರೆ ಫ್ಯಾಮಿಲಿಗೋಸ್ಕರನ. ಒಂದು ಸೀರಿಯಸ್ ಕ್ವಶನ್ ಇದೆ, ವೆರಿ ವೆರಿ ಪಾಯಿಂಟು. ಇಲ್ಲಿ ಗಂಟ ಎಲ್ಲಿದೆ ಗೊತ್ತಾ? ಈಗ ಒಳಗಡೆ ಬನ್ನಿ, ಇಲ್ಲೇ ಮೈಂಡು ಮತ್ತು ಮನುಷ್ಯ ಹೇಳಿದೆ ಅಲ್ಲಿ. ಸೊ ಒಂದು ಫ್ಯಾಮಿಲಿ ಇದೆ. ಓಕೆ, ಬ್ಯೂಟಿಫುಲ್ ಫ್ಯಾಮಿಲಿ. ಈ ಫ್ಯಾಮಿಲಿ ಮೇಂಟೈನ್ ಮಾಡ್ತಾರೆ ಯಾರು? ಸರ್ ಹೆಸರು ಅವರ ಒಂದು ಅಧ್ಯಕ್ಷತೆಯಲ್ಲಿ ಫ್ಯಾಮಿಲಿ ನಡೀತಾ ಇದೆ. ಓಕೆ, ಈ ಫ್ಯಾಮಿಲಿ ಒಬ್ಬ ವ್ಯಕ್ತಿಯಿಂದ ಇದೆಲ್ಲ ಫ್ಯಾಮಿಲಿ ಬೇಕಾಗಿಲ್ಲ. ಓಕೆ, ಅವ್ರ ಇನ್ಕಮ್ ಇಂದ, ಅವರಿಂದಲ್ಲ, ಅವ್ರು ಬರೋ ಸಂಬಳದಿಂದ ಅಲ್ಲಿ ಫ್ಯಾಮಿಲಿ ರನ್ ಆಗ್ತಾ ಇದೆ. ಹೆಸರು ಅಕಸ್ಮಾತ್ ಏನೋ ಒಂದು ಪ್ರಾಬ್ಲಮ್ ಆಗಿ ಕಂಪ್ನಿ ಲಾಸ್ ಆಗಿ ಒಂದು 10% ಕಮ್ಮಿ ಆಯ್ತು ಇನ್ಕಮ್, ಏನಾಗುತ್ತೆ? ಅವಾಗ ಸ್ವಲ್ಪ ಖರ್ಚುಗಳನ್ನ ಕಮ್ಮಿ ಮಾಡ್ಬೋದು. ಏನೇ ಕಮ್ಮಿ ಮಾಡ್ಬೋದು? ಅಲ್ಲಿ ಹೋಗೋದು ಕಮ್ಮಿ ಮಾಡ್ಬೋದು, ಕಾರ್ ತೊಗೊಳೋದು ಕಮ್ಮಿ ಮಾಡ್ಬೋದು. ಬಟ್ ಊಟ ಬಟ್ಟೆ ಬೇಕೇ ಬೇಕಲ್ಲ, ಸ್ಕೂಲ್ಗೆ ಮಕ್ಕಳು ಕಳಿಸಲೇಬೇಕಾ? ಇದೆಲ್ಲ ಕಾಮನ್ ಆಗಿ ನಾವು ಮಾಡಲೇಬೇಕು. ಅಕಸ್ಮಾತ್ ಇನ್ನೊಂದು ಅಲಾರಾಮ್ ಬರುತ್ತೆ ನೋಡಿ, ಇದೆಲ್ಲ ಇದ್ದವರು ಕೂಡ ಮೇಂಟೈನ್ ಆಗುತ್ತೆ. ಇಷ್ಟು ಬೇಕೇ ಬೇಕು, ನೀರು ಪಕ್ಕ. ಇನ್ನೊಂದು ಅಲಾರಾಮ್ ಬರುತ್ತೆ, ತುಂಬ ಸೀರಿಯಸ್ ಆಗಿ ಸ್ವಲ್ಪ ಎಲ್ಲ ಕೈ ಮುಚ್ಕೊಳ್ಳಿ. ಈ ಅಲಾರಾಮ್ ಭಾಳ ಇಂಪಾರ್ಟೆಂಟ್. ಅಕಸ್ಮಾತ್ ಆ ಫ್ಯಾಮಿಲಿಯಲ್ಲಿ ಆ ವ್ಯಕ್ತಿ ಇಲ್ಲ, ಇವತ್ತು ನೀವಿಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ, ಒಂದ್ಸಲ ಯೋಚನೆ ಮಾಡಿ, ಒಂದ್ಸಲ ಕಣ್ಣು ಮುಚ್ಚಿ ಕಲ್ತೆಗಿ ನೆನೆಸ್ಕೊಂಡು ಮನೆ ಹೋಗಿ ಬನ್ನಿ. ಒಂದು ಮುಂದೆ ಸೆಕೆಂಡ್ ಏನಾಗ್ಬೋದು ಫ್ಯಾಮಿಲಿ ನೋಡಿ, ಇದೆಲ್ಲ ಬೇಕಾಗುತ್ತೆ. ಅಕಸ್ಮಾತ್ ಆ ವ್ಯಕ್ತಿ ಇಲ್ಲ ಅಂದರೆ ಲೈಫು ಜೀರೋ. ನಿಮ್ಮ ಫ್ಯಾಮಿಲಿ ಏನು ಬೇಕೋ ಆಗ್ಬೋದು. ಎಸ್ ಆರ್ ನೋ? ಏನಾಗ್ಬೋದು? ಖಾಲಿ ಹಾಳೆ ಏನು ಬೇಕಾದ್ರೂ ಜನ ಕರಿಬೋದು, ಭಾಳ ಡೇಂಜರ್. ಸೊ ಹಾಗಾಗಿ ಈ ಸ್ಕ್ಯಾಪಲ್ಲಿ ಯಾರು ಬೇಕಾದ್ರೂ ಇದು ಹಾಕ್ಬೋದು. ಯಾರ ಮನೇಲಿ ಕೂಡ ಇದು ಆಗಿದೆಯಾ? ಎಷ್ಟೋ ಫ್ಯಾಮಿಲಿಗಳು ಬೀದಿ ಬಂದಿದೆ. ಯೋಚನೆ ಮಾಡ್ತಿದ್ರೆ ಭಾಳ ಯಾಕಂದ್ರೆ ನೋಡಿ, ನೀವು ಸೆಕ್ಯೂರ್ ಮಾಡಿದ್ರಿ ಫ್ಯಾಮಿಲಿನ? ಸೆಕ್ಯೂರ್ ಮಾಡಿದ್ರಾ? ನೀವಿಲ್ಲ ಅಂದರೆ ನಿಮ್ಮ ಫ್ಯಾಮಿಲಿ ಚೆನ್ನಾಗಿರುತ್ತಾ? ಎಷ್ಟಾರು ಸೆಕ್ಯೂರ್ ಮಾಡಿದ್ರಾ? ಎಷ್ಟರಿಗೆ ನೀವಿಲ್ಲ ಅಂದರೆ ನಿಮ್ಮ ಕಂಪ್ನಿ ಅವ್ರಿಗೆ ಕೆಲಸ ಕೊಡುತ್ತೆ. ನೀವಿಲ್ಲ ಅಂದರೂ ಕೂಡ ನೀವು ಬರೋ ಸಂಬಂಧ ನಿಮ್ಮ ಫ್ಯಾಮಿಲಿ ಕಳಿಸುತ್ತೆ. ಕೆಲಸ ಅಲ್ವಾ? ಯೋಚನೆ ಮಾಡಿದ್ರೆ ಏನಾಗುತ್ತೆ? ಖುಷಿ ವಿಷಯ ಗೊತ್ತಾ? ಈ ಒಂದು ಇಂಡಸ್ಟ್ರಿಯಲ್ಲಿ ಇವತ್ತು ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಆಗಿ, ಒಬ್ಬ ರೈತರ ಮಗ ಆಗಿ, ಒಬ್ಬ MNC ಕಂಪ್ನಿ ಎಂಪ್ಲಾಯ್ ಆಗಿ, ಒಬ್ಬ ಕಾಂಟ್ರಾಕ್ಟರ್ ಆಗಿ ಈ ಇಂಡಸ್ಟ್ರಿ ಬಂದರೆ ಕಾರಣ ಏನು ಗೊತ್ತಾ? ಇಲ್ಲಿ ನಾನಿಲ್ಲರೂ ಕೂಡ ನಮ್ಮ ಫ್ಯಾಮಿಲಿ ಸೇಫ್ ಆಗುತ್ತೆ. ಬಿಕಾಸ್ ಆಫ್ ಇಲ್ಲಿ ನಾಮಿನಿ ಇದೆ. ಅಪ್ ಟು 3 ಜನರೇಷನ್ ಹೆಂಗಿದೆ ಅಂತ ಹೇಳಿದ್ರೆ, ನಾವು ಕೆಲಸ ಮಾಡೋದು ತೀರೋ ಬಿಟ್ರೆ ನಾನು ಬರೋ ನಮ್ಮ ಮಿಸಸ್ ಹೋಗುತ್ತೆ, ನಮ್ಮ ಮಿಸಸ್ ಇಲ್ಲಂದ್ರೆ ನನ್ನ ಮಕ್ಕಳು ಹೋಗುತ್ತೆ. ದಟ್ ಈಸ್ ಅವರ್ MLF ಕಂಪನಿ. ಭಾಳ ಖುಷಿ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಸೊ ಇಲ್ಲೊಬ್ರು ಸೀನಿಯರ್ ನಾರಾಯಣ್ ಮತ್ತು PV ಇದ್ದಾರೆ. ಇವರೆಲ್ಲ
ವರ್ಕ್ ಮಾಡೋ ಟೈಮಲ್ಲಿ ಇರೋದು ಇವರಲ್ಲ, ಇವರು ರಿಟೈರ್ಡ್ ಆಗಿ ವರ್ಕ್ ಮಾಡ್ತಂತ ವ್ಯಕ್ತಿ, ಒಂದು 5 ವರ್ಷ ಕೆಲಸ ಮಾಡಿದ್ದಾರೆ, ಒಂದು 2-3 ಲಕ್ಷ ಇನ್ಕಮ್ ಬರ್ತಾರೆ ತಿಂಗಳಿಗೆ. ಆ ಟೈಮಲ್ಲಿ ತೀರೋಗ್ತಾರೆ. ಇವತ್ತು ಇವರಿಲ್ಲ, ಇವರ ಮಗಳಿಗೆ ಇವರಿಲ್ಲ ಅಂದ್ರೂ ಕೂಡ ಸುಮಾರು 60 ಲಕ್ಷ ರೂಪಾಯಿ ಪರ್ ಮಂತ್ ಇನ್ಕಮ್ ಹೋಗ್ತಾರೆ. ನೋಡಿ, ವ್ಯಕ್ತಿ ಇಲ್ಲ ಅನ್ನೋ ಕೊರಗು ಇದೇ ಇರುತ್ತೆ. ಹೆಸರು ಬಟ್ ಅಕೌಂಟ್ ದುಡ್ಡು ಬರ್ತಾ ಇದೆ. ಕಾಮೆಂಟ್ ಆಗಿರ್ಬೋದಾ? ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸೊ ಈ ಮೂಮೆಂಟ್ ಆಫ್ ಎಕ್ಸ್ಚೇಂಜ್ ಎಷ್ಟು ಹೇಳ್ಬಾರ್ದು ಅಂದ್ರೆ, ನೋಡೋ ನೀವು ಅವತ್ತು ತಗೊಂಡಿರೋದು ಒಂದು ನಿರ್ಧಾರ, ಕ್ಷಣ ತಗೊಂಡ ನಿರ್ಧಾರ, ಇವತ್ತು ಇಲ್ಲಿದ್ದೀರಾ, ಈ ಥರ ಜೀವನ ನಡೀತಾ ಇದೆ. ಇವತ್ತು ತಗೊಳ್ಳೋಂಥ ನಿಮ್ಮ ನಿರ್ಧಾರ ನಿಮ್ಮ ಭವಿಷ್ಯವನ್ನ ರೂಪಿಸುತ್ತೆ. ಓಕೆ, ಇಷ್ಟು ಹೇಳ್ತಾ ಸೊ ನಾನು ಹೇಳೋದು ಒಂದೇ ಸ್ನೇಹಿತರೆ, ಸಾಧಕರು ಅಂದ್ರೆ ವಿನ್ನರ್ಸ್ ಡೋಂಟ್ ಡೂ ಡಿಫರೆಂಟ್ ಥಿಂಗ್, ದೇ ಡೂ ಥಿಂಗ್ಸ್ ಡಿಫರೆಂಟ್ಲಿ ಅಂತ. ಅಂದ್ರೆ ಸಾಧಕರು ವಿಭಿನ್ನವಾದ ಕೆಲಸಗಳನ್ನೇನು ಮಾಡುವುದಿಲ್ಲ, ಮಾಡುವ ಕೆಲಸವನ್ನೇ ವಿಭಿನ್ನವಾಗಿ ಮಾಡ್ತಾರೆ. ಓಕೆ, ಸೊ ಇಷ್ಟೊಂದು ಈ ಕಾನ್ಸೆಪ್ಟ್ ಹೇಳಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಎಲ್ಲ ಕಂಪ್ನಿ ಮ್ಯಾನೇಜ್ಮೆಂಟ್ಗೂ ಪ್ಲಸ್ ಎಲ್ಲ ದೊಡ್ಡ ಕೂಡ ಅಭಿನಂದಿಸ್ತಾ, ನನಗೆ ಒಂದು ಅವಕಾಶನ, ಈ ಒಂದು ಗೋಲ್ಡನ್ ಅಪರ್ಚುನಿಟಿ ವ್ಯಕ್ತಿ ಕರ್ನಾಟಕದ ಫಾಸ್ಟೆಸ್ಟ್ ಸೀಲಿಂಗ್ ಅಚೀವರ್, ತಿಂಗಳಿಗೆ ವಾರಕ್ಕೆ 7 ಲಕ್ಷ ರೂಪಾಯಿನ ಬರೀ 9 ತಿಂಗಳಿಗೆ ರೀಚ್ ಮಾಡಿದ್ದಾರೆ. 10 ವರ್ಷದಲ್ಲಿ ಆ ವ್ಯಕ್ತಿ ಸಂಪಾದನೆ ಮಾಡೋದು 10 ಕೋಟಿ ಸಂಪಾದನೆ ಮಾಡಿದ್ದಾರೆ. BMTC ಓಡಿಸಿದ ವ್ಯಕ್ತಿ ಇವತ್ತು 1 ಕೋಟಿ BMW ಓಡಾಡ್ತಿದ್ದಾರೆ. ಸೊ ಒಂದು 20 ಲಕ್ಷ ಕಿಲೋಮೀಟರ್ ಗ್ರೇಟ್ ಪರ್ಸನ್. ಸೊ ಫಾಸ್ಟೆಸ್ಟ್ WTC ಅಚೀವರ್ and brand new WTC our great ವೈವಿ ರಂಗದಲ್ಲಿ ನಿಮ್ಮ great person. So our great Guruji, so my mentor, so ಕರ್ನಾಟಕದ ಒಬ್ಬ ಗೂಗಲ್ ಮಿನಿ ಗೋ ಅಂತ ಕರಿತೀವಿ ರಾಜು ಜನ್ಮದಿನ ಕೂಡ ನಿಮ್ಮ ಅಭಿನಂದಿಸ್ತಾ, ನನ್ನ ಲವ್ಲಿ ಟೀಮ್ ಚಂದ್ರಪ್ರದೇಶ ಈ ನೆಟ್ವರ್ಕ್ ಎಲ್ಲ ನಮ್ಮ MLF ಫ್ಯಾಮಿಲಿ ಹೊಸಬರು ಕೂಡ ಅಭಿನಂದಿಸ್ತಾ ನಾನು 2 ಮಾತು ವಿಶ್ ಯು ಆಲ್ ರೈಟ್. ಥ್ಯಾಂಕ್ ಯು ವೆರಿ ಮಚ್. ಜೈ ವಿಠಲ್, ಜೈ ವಿಠಲ್, ಜೈ